ಬೆಳಗಾವಿಯಲ್ಲಿ ಎರಡು ಜನಾಂಗಗಳ ನಡುವೆ ಕಲ್ಲು ತೂರಾಟ ಆಗಿದೆ. ರಾಯಭಾಗ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ಗಲಾಟೆ ಆಗ್ಬಿಟ್ಟಿದೆ. ನಿನ್ನೆ ಹೋಳಿ ಹಬ್ಬ ಆಚರಣೆಯ ವೇಳೆ ಯುವಕರ ನಡುವೆ ಗಲಾಟೆ ಆಗತ್ತೆ. ಅದೇ ವಿಚಾರವಾಗಿ ಇವತ್ತು ಗ್ರಾಮದಲ್ಲಿ ಕಲ್ಲು ತೂರಾಟ ಗಲಾಟೆ ಎಲ್ಲವೂ ಕೂಡ ಆಗಿದೆ. ಕಲ್ಲು ತೂರಾಟದಲ್ಲಿ 6 ಜನರಿಗೆ ಗಾಯ ಆಗಿದೆ. ಗಲಾಟೆಯ ವೇಳೆ ಅಂಬೇಡ್ಕರ್ ಪುತ್ಥಳಿಯ ಕಾಂಪೌಂಡ್ಗೆ ಹಾನಿಯಾಗಿದೆ. ಗ್ರಾಮಸ್ಥರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಇದು ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಆದಂತ ಗಲಾಟೆ ಆಗಿದೆ. 2 ಗುಂಪುಗಳ ನಡುವೆ ಗಲಾಟೆ ಆಗತ್ತೆ. ಅದಾದ್ಮೇಲೆ ಕಲ್ಲು ತೂರಾಟ ಎಲ್ಲವೂ ಕೂಡ ಆಗಿ ಕೆಲವರಿಗೆ ಗಂಭೀರವಾದಂಥ ಗಾಯಗಳು ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಗ್ರಾಮಸ್ಥರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹೋಳಿ ಆಟದ ಸಂದರ್ಭದಲ್ಲಿ ಗಲಾಟೆ ಶುರುವಾಗುತ್ತೆ. ಬೆಳಗಾವಿಯಲ್ಲಿ 2 ಜನಾಂಗಗಳ ನಡುವೆ ಈ ಕಲ್ಲು ತೂರಾಟ ಪ್ರಾರಂಭ ಆಗತ್ತೆ. ರಾಯಭಾಗ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ಗಲಾಟೆ ಆಗಿರೋದು. ಹೋಳಿ ಹಬ್ಬ ಆಚರಣೆಯ ವೇಳೆ ಯುವಕರ ನಡುವೆ ಮೊದಲಿಗೆ ಮಾತಿಗೆ ಮಾತು ಬೆಳೆಯುತ್ತೆ. ನೋಡುತ್ತಿದ್ದಂಗೆನೆ ಗಲಾಟೆ ಜಾಸ್ತಿ ಆಗ್ಬಿಡುತ್ತೆ. ಅಲ್ಲಿನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಹೆಂಗಸರು, ಮಕ್ಕಳು, ವಯಸ್ಸಾದವರು ಎಲ್ಲರೂ ಬೀದಿಲೇ ಇದ್ದಾರೆ. 2 ಜನಾಂಗಗಳ ನಡುವಿನ ಗಲಾಟೆ ಇದು. ಬೆಳಗಾವಿಯಲ್ಲಿ 2 ಜನಾಂಗಗಳ ನಡುವೆ ಕಲ್ಲು ತೂರಾಟ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ಕೈಮೀರಿ ಹೋಗಿತ್ತು ಅನ್ನೋದನ್ನ ನೋಡ್ತಾ ಇದ್ದೀರಾ. ಸೊ ಸಿಕ್ಕವರು ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡೋದು, ದಾಂಧಲೆ ಮಾಡೋದು ಮಾಡಿದ್ದಾರೆ. ಯಾವ ವಿಚಾರಕ್ಕೆ ಶುರುವಾಯಿತು, ಏನ್ ಸಮಸ್ಯೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಇದೀಗ ಮಾಹಿತಿ ಸಿಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. 2 ಜನಾಂಗಗಳ ನಡುವೆ ಗಲಾಟೆ ಅನ್ನೋದು ಗೊತ್ತಾಗ್ತಿದೆ. ಸದ್ಯದ ಪರಿಸ್ಥಿತಿಯೂ ಅಲ್ಲಿ ಕೈ ಮೀರಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಯಾವ ವಿಚಾರಕ್ಕಾಯ್ತು, ಸಮಸ್ಯೆ ಎಲ್ಲಿಂದ ಶುರು ಆಯ್ತು, ಸದ್ಯ ಈಗ ಹೇಗಿದೆ ಸಿಚುವೇಶನ್? ನೀತಿ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ಈ ಒಂದು ಗಲಾಟೆ ನಡೆದಿರ್ತಕ್ಕಂಥದ್ದು. 2 ಜನಾಂಗಗಳ ಮಧ್ಯೆ ಒಂದು ಕಲ್ಲು ತೂರಾಟ ಇಡೀ ಗ್ರಾಮವನ್ನೇ ಕಲ್ಲನುಗೊಳಿಸಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಅಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಮೂರ್ತಿ ಇರ್ತಕ್ಕಂಥ ಕಟ್ಟೆ ಇದೆ, ಆ ಕಟ್ಟೆಗೆ ಹಾನಿ ಮಾಡಿದಾರೆ ಅನ್ನೋ ವಿಚಾರವಾಗಿ ಗಲಾಟೆ ಆರಂಭ ಆಗುತ್ತೆ. ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಗಲಾಟೆ ಆರಂಭ ಆಗುತ್ತೆ. ಅದು ರಾತ್ರಿ ವೇಳೆಗೆ 2 ಜನಾಂಗದ ಮಧ್ಯೆ, ಅಂದ್ರೆ ಅಲ್ಲಿರ್ತಕ್ಕಂಥ ದಲಿತ ವರ್ಗ ಆಗಿರ್ಬೋದು ಮತ್ತು ಒಡ್ಡು ಸಮಾಜದ 2 ಸಮಾಜದ ಯುವಕರ ಮಧ್ಯೆ ಗಲಾಟೆ ಆರಂಭ ಆಗುತ್ತೆ. ಪರಸ್ಪರ ಕಲ್ಲು ತೂರಾಟಗಳಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ 6 ಜನರಿಗೆ ಗಾಯಗಳು ಕೂಡ ಆಗಿರ್ತಕ್ಕಂಥದ್ದು. ಈ ಕಲ್ಲು ತೂರಾಟ ಪ್ರಕರಣ ಆದ ತಕ್ಷಣವೇ ಒಂದು ವರ್ಗದ ಜನ ಅಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸ್ತಾರೆ. ತಕ್ಷಣವೇ ವಿಚಾರ ಗೊತ್ತಾದ ಬಳಿಕ ಚಿಕ್ಕೋಡಿ ವಿಭಾಗದ ಡಿವೈಎಸ್ಪಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ನೀಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಈಗ ಈ ಗಲಾಟೆ ಸಂಬಂಧಪಟ್ಟಂತೆ 2 ಗುಂಪಿನ ಯಾರೆಲ್ಲ ಕಲ್ಲು ತೂರಾಟ ಮಾಡಿದ್ದಾರೆ, ಯಾರೆಲ್ಲ ಗಲಾಟೆ ಕಾರಿದ್ದಾರೆ, ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗ ಪೊಲೀಸರು ರಾತ್ರಿ ಎಲ್ಲ ಮಾಹಿತಿ ಕಲೆ ಹಾಕಿರ್ತಕ್ಕಂಥದ್ದು. 2 ಗುಂಪಿನ ಮೇಲೆ ಈಗ ಪ್ರಕರಣ ದಾಖಲಿಸಿಕೊಳ್ಳೋಕು ಕೂಡ ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಸದ್ಯ ಈಗ ಆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂಬೇಡ್ಕರ್ ಮೂರ್ತಿ ಇರ್ತಕ್ಕಂಥ ಕಟ್ಟಿಗೆ ಹಾನಿ ಕಟ್ಟಿರ್ತಕ್ಕಂಥ ಕಟ್ಟೆ ಏನಿದೆ, ಕಟ್ಟೆಗೆ ಹಾನಿಯಾಗಿದೆ ಅನ್ನೋದು ವಿಚಾರವಾಗಿ ಈಗ 2 ಜನಾಂಗಗಳ ಮಧ್ಯೆ ಗಲಾಟೆಗೆ ಕಾರಣ ಆಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.